ಮಕ್ಕಳಿಗೆ ಹೇಳ್ಬೇಕು, ನಾನು ಐ ಲವ್ ಯು ಅಂತ ಹೇಳೋರು 100 ಜನ ಸಿಗ್ತಾರೆ, ಆದರೆ ನಿಮ್ಮ ತಾಯಿ ತಂದೆ ಎಷ್ಟು ಪ್ರೀತಿ ಮಾಡೋರು ಜಗತ್ತಿನಾಗ ಇನ್ನು ಯಾರೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾ ಆರ್ಡರ್ ಕರೆಕ್ಟಾಗಿ ಹೇಳಿನಿ, ತಾಯಿ ತಂದೆ ಅಂತ. ಫಸ್ಟ್ ತಾಯಿ, ಆಮೇಲೆ ತಂದೆ. ಹುಡುಗರಿಗೆ ಹೇಳ್ತೀನಿ, ಮಕ್ಕಳಿಗೆ ನಿಮ್ಮ ತಾಯಿಗೆ ನಿನಗೇನು ಗೊತ್ತಾಗ್ತದೆ ಸುಮ್ಮಿರು ಅನ್ಬೇಡ. ಆಕೆ ವಿಷಯ ಗೊತ್ತಾಗ್ಲಿಕ್ಕಿಲ್ಲ, ಆದರೆ ನಿನ್ನ ಕಣ್ಣಾಗ ನೋವಿದ್ದದ್ದು ಕಾಣಿಸ್ತದೆ, ಆಕೆ ಅನುಭವದಾಗ ಗೊತ್ತಾಗ್ತದೆ. ಆಕೆಯಷ್ಟು ಅನುಭವ ನಿಮಗೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಒತ್ತಿ ಹೇಳೋದು ನಾನು, ನಿಮ್ಮ ನಡತೆಯಿಂದಾಗಿ, ನಿಮ್ಮ ಮಾತಿನಿಂದಾಗಿ ನಿಮ್ಮ ತಾಯಿ ಕಣ್ಣೊಳಗೆ ಒಂದು ಹನಿ ನೀರು ಬಂದರೆ ನೀವು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಕಾಪಾಡ್ಕೋಬೇಕು, ಮುಂದೆ ಕಲಿಸ್ಬೇಕು ನಾವು ಶಾಲೆಯೊಳಗೆ. ಅದನ್ನು ಮಾತೃದೇವೋ ಭವ ಅಂತ ಮಂತ್ರ ಅಂದ್ರೆ ಆಗಲಿಲ್ಲ, ನಡೆ ತೋರಿಸ್ಬೇಕಾಗ್ತದೆ. ಅದ್ರ ಜೊತೆಗೆ ನನ್ನ ದೇಶದ ಬಗ್ಗೆ ಒಂದು ಅಭಿಮಾನ ಇರಬೇಕಲ್ಲ. ನಾವೇನು ಮಾಡಿ ಅಂದ್ರೆ ಈಗ ಬಹಳ ದುರ್ದೈವ, ದೇಶವನ್ನು 10 ರೀತಿ ಒಳಗಡೆ ಹಾಕಿವಿ. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಭಾಷೆ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ಒಡೆದು ಹಾಕಿವಲ್ಲ. ನಾ ಹೇಳಿದ್ರೆ ನೀವು ಯಾವುದೇ ಧರ್ಮಕ್ಕೆ ಸೇರ್ಕೊಳ್ರಿ, ಮನೆಯೊಳಗೆ ಯಾವುದೇ ದೇವರ ಪೂಜೆ ಮಾಡ್ರಿ, ಅಡ್ಡಿ ಇಲ್ಲ. ಹೊರಗೆ ಬಂದ ನೀವು ಭಾರತೀಯ ಮಾತ್ರ, ಇನ್ನು ಯಾವುದೂ ಅಲ್ಲ. ಅದು ಕಟ್ಟೆ ಹೇಳ್ಬೇಕು ಹುಡುಗರಿಗೆ ನಾವು. ನಿಮ್ಗೆ ಏನು ವ್ಯತ್ಯಾಸ ಇದ್ರೆ ಮನೆಯೊಳಗೆ ಪೂಜಾದಾಗ ಮಾಡ್ಕೋರಿ, ಯಾವ ಧರ್ಮದ ತೊಂದರೆ ಇಲ್ಲ, ಪೂಜೆ ಮಾಡ್ಕೋರಿ. ಹೊರಗೆ ಬಂದಾಗ ನಾ ಭಾರತೀಯ ಮಾತ್ರ ಆಗಿರ್ಬೇಕು, ಮತ್ತೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ದೇಶದ ಬಗ್ಗೆ ಅಭಿಮಾನ ಇರಬೇಕು ನಮ್ಮ ಹುಡುಗರಿಗೆ. ಯಾರ್ಯಾರು ತಮ್ಮ ದೇಶವನ್ನು ಅತ್ಯಂತ ಆಳವಾಗಿ ಪ್ರೀತಿ ಮಾಡಿದ್ರೋ ಅವರೆಲ್ಲರೂ ದೊಡ್ಡವರಾಗ್ಯಾರ. ನಮ್ಮ ಮಕ್ಕಳಿಗೆ ಹೇಳಬೇಕಾದ್ದು ಅದು. ಸುಮಾರು 40 ವರ್ಷದಿಂದ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ಮ್ಯಾಗಝೈನ್ ಇತ್ತು, ಅದಕ್ಕೊಂದು ಲೇಖನ ಬರೆದಿದ್ದೆ ನಾನು, ಇಂಟೆಲೆಕ್ಚುಯಲ್ ಡಿಸ್ಆನೆಸ್ಟಿ ಅಂತ ಒಂದು ಆರ್ಟಿಕಲ್. ಅದು ಭಾಳ ಪ್ರಸಿದ್ಧ ಆಯ್ತು, ಕಾಂಟ್ರವರ್ಸಿಯಲ್ಲೂ ಆಯ್ತದು. ಒಂದು ಲೇಖನ ಬಂದಿತ್ತು, ದೇಶಕ್ಕೆ ಭಾಳ ಅನ್ಯಾಯ ಆಗಿರೋದು ಅನಕ್ಷರಸ್ಥರಿಂದ ಆಗ್ಯದ ಅಂತ. ನಾವು ಒಪ್ಪಲಿಲ್ಲ ಅದನ್ನು. ದೇಶಕ್ಕೆ ಅನಕ್ಷರಸ್ಥರಿಂದ ಜಾಸ್ತಿ ಹಾನಿ ಆಗಿಲ್ಲ, ಅಕ್ಷರಸ್ಥ ಮೋಸಗಾರರಿಂದ ಜಾಸ್ತಿ ಹಾನಿಯಾಗಿದೆ. ದಯವಿಟ್ಟು ಗಮನ ಇಟ್ಟು ನೋಡ್ರಿ. ಎಷ್ಟೋ ಜನ ಡಾಕ್ಟರ್ಸು ಪೇಷಂಟಿಗೆ ಗೊತ್ತಾಗಲಾರ್ದಂಗೆ ಕಿಡ್ನಿ ತಕ್ಕೋತಾರೆ. ಅವ್ರು ಕಲ್ತಿಲ್ಲ ಸಾಲಿ, MS ಆಗ್ಯಾರ, ದೊಡ್ಡ ಡಾಕ್ಟರು, ಸರ್ಜನ್ ಆಗ್ಯಾರ, ಬಟ್ ಪೇಷಂಟಿಗೆ ಗೊತ್ತಾಗಲಾರ್ದಂಗೆ ಕಿಡ್ನಿ ತಕ್ಕೋತಾರೆ. ಅದು ನಮಗೆಲ್ಲ ಅನುಭವ ಅದ. ಡಾಕ್ಟ್ರಿಗೆ ಹಾಸ್ಪಿಟ್ಲಿಗೆ ಹೋದ್ರೆ ನೀವು ಬೇಕೋ ಬೇಡೋ ಎಲ್ಲ ಟೆಸ್ಟ್ ಮಾಡಿಸ್ತಾರೆ. ನಿಮ್ಗೆ ಗೊತ್ತದವ್ರು ಬೇಕಾಗಿಲ್ಲ ಅಂತ ಗೊತ್ತದವ್ರಿಗೆ, ಆದರೂ ಮಾಡಿಸ್ತಾರೆ. ಯಾಕಂದರೆ ನಡಿಬೇಕಲ್ಲ ವ್ಯವಹಾರ. ಅವ್ರು ಡಾಕ್ಟ್ರ್ ಅಲ್ಲ, ಅವರು MS ಆಗ್ಯಾರ. ದೊಡ್ಡ ದೊಡ್ಡ ಬ್ರಿಡ್ಜ್ ಬಿದ್ದು ಹೋಗ್ತಾವೆ, ಕಟ್ಟಿದ 1 ತಿಂಗಳಿಗೆ ಬಿದ್ದು ಹೋಗ್ತಾವೆ ಬ್ರಿಡ್ಜು. ಕಟ್ಟಿದವ್ರು ಯಾರು ಅನಕ್ಷರಸ್ಥರಲ್ಲ ಕಟ್ಟಿದವರು, ಎಲ್ಲರೂ ದೊಡ್ಡ ದೊಡ್ಡ ಇಂಜಿನಿಯರೇ ಕಟ್ಟಿದವರು. ಈಗ ನಾವು ಪೇಪರ್ನ ನೋಡ್ತೀವಿ, ಆ ಬ್ಯಾಂಕಿಂದ 4,000 ಕೋಟಿ ಹೋತು, ಯಾಕೆಂದ್ರೆ 5,000 ಕೋಟಿ ಹೋತು. ಇದು ಯಾರು ಅನಕ್ಷರಸ್ಥರು ಮಾಡೋ ಕೆಲಸ ಅಲ್ಲ, ಪಕ್ಕಾ ಚಾರ್ಟರ್ಡ್ ಅಕೌಂಟೆಂಟ್ ಮಾಡೋ ಕೆಲಸನೇ ಇದು. ಇವರೆಲ್ಲ ಶಿಕ್ಷಣ ಪಡ್ಕೊಂಡವ್ರಲ್ವ ಇವರೆಲ್ಲ. ನಮ್ಮಲ್ಲಿ ಮತ್ತು IAS IPS ಅಂತ ಹೇಳ್ತೀವಿ, ಕ್ರೀಮ್ ಆಫ್ ಅವರ್ ಸೊಸೈಟಿ. ಭಾರಿ ಮರ್ಯಾದೆ ಕೊಡ್ತೀವಿ ನಾವು. IAS ಅಂದರೆ ಎತ್ತರ ಪೋಸ್ಟ್, ಅದು IPS ಆಗ್ಯಾರ ಅಂತೀವಿ. ಅವರಲ್ಲೂ ಭಾಳ ಜನ ಭ್ರಷ್ಟರಾಗಿರೋದನ್ನು ಕಂಡಿಲ್ಲ ನಾವು. ನನಗೆ ಕಾಡೋದು ಇದು ಸಮಸ್ಯೆ. ಬಹಳ ಶಾಣ್ಯರು ಅಂತ ಕೊಡಿಸಿ ಅವ್ರನ್ನೆಲ್ಲ ಹೆಚ್ಚಿನ ಉನ್ನತ ಶಿಕ್ಷಣ ಪಡ್ಕೊಂಡಾರ ಅಂತ ಹೇಳಿವಿ. ಅವರಿಂದ ಆಗುವಷ್ಟು ಅನ್ಯಾಯ ಬಹುಶಃ ಅನಕ್ಷರಸ್ಥರಿಂದ ಆಗಿಲ್ಲ ಯಾವತ್ತೂ. ಅವ್ರು ಯಾಕೆ ಹಿಂಗಾದ್ರು? ನಾನು ಅದೇ ಪ್ರಶ್ನೆಗೆ ಯಾಕೆ ಹಿಂಗಾದ್ರು ಅವರು ಅಂತ ನನಗೆ ಉತ್ತರ ಸಿಕ್ಕದೇನು ಅಂದರೆ, ಅವ್ರ ಬಾಲ್ಯದಲ್ಲಿ ಸರಿಯಾಗಿ ಮೌಲ್ಯ ಶಿಕ್ಷಣ ಸಿಕ್ಕಿದ್ರೆ ಅವ್ರು ಹಿಂಗೆ ಆಗ್ತಿದ್ದಿಲ್ಲ. ಬಾಲ್ಯದಾಗ ಸಿಗಲಿಲ್ಲ. ಈ ಮೌಲ್ಯ ಅನ್ನೋದು ಸ್ನೇಹಿತರು ದಯವಿಟ್ಟು ಹೇಳ್ತೀನಿ ನಾನು, ಭಾಷಣ ಮಾಡಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಪುಸ್ತಕ ಬರೆದು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ, ಬೇರೆ ಮಾತಿಲ್ಲ. ಬಹಳ ಮುಖ್ಯದ. ನಾ ಮಕ್ಕಳಿಗೆ ಮೌಲ್ಯ ಹೇಳಬೇಕಾದ್ರೆ ಮೊದಲು ನಾನು ನಡ್ಕೋಬೇಕಾಗ್ತದೆ. ಮನ್ಯಾಗ ಅಪ್ಪ ಮಗ ಹೇಳ್ತಾನೆ, ಸುಳ್ಳು ಹೇಳ್ಬೇಡ ಮಗನ ಅಂತಾನೆ. ಹ್ಞೂ ಅಪ್ಪ ಅಂತಾನವ. ಒಂದು ಫೋನ್ ಬರ್ತದೆ ಅಪ್ಪಗೆ, ತೊಗೊಳ್ಳೋ ಮನಸ್ಸಿಲ್ಲ ಅವಾಗ. ಹೆಣ್ತಿಗತ್ತಾನೆ, ಇಲ್ಲ ಮಲ್ಕೊಂಡಾರ ಅಂತ ಹೇಳ್ಬಿಡು ಅಂತಾನೆ. ಹುಡುಗ ನೋಡ್ದ ಅಪ್ಪನ್ನ, ಈಗ ತಾನೇ ಅಪ್ಪ ಏನು ಹೇಳಿದ್ದ, ಸುಳ್ಳು ಹೇಳ್ಬೇಡ ಅಂತ ಹೇಳಿದ್ದ. ಈಗ ತಾಷ್ಟೇ ಅಲ್ಲ, ಹೆಂಡತಿ ಕಡಿದು ಸುಳ್ಳು ಹೇಳಿಸ್ತಾನೆ. ಇದೇ ಥರ ಒಂದು 4-5 ಸಲ ಆದರೆ ಏನಾಗ್ತದೆ ಗೊತ್ತದೆ? ಹುಡುಗ ಗೊತ್ತಾಗ್ತದೆ, ಫೋನ್ಯಾಗ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಅವ SSLC ಮುಗಿಸಿ ಕಾಲೇಜಿಗೆ ಬರ್ತಾನೆ, ಮೊಬೈಲ್ ಕೊಡಿಸ್ತೀರಿ ಅವಾಗ. ಅವ ಕ್ಲಾಸ್ ತಪ್ಪಿಸಿ ಸಿನಿಮಾಕ್ಕೆ ಹೋಗ್ತಾನೆ, ಅಪ್ಪ ಫೋನ್ ಮಾಡ್ತಾರೆ, ಎಲ್ಲಿದ್ದೀವೋ ಮಗನ ಅಂತ ಕೇಳ್ತಾರೆ. ಅವ ಫೋನ್ ಕವರ್ ಮಾಡಿಬಿಟ್ಟು, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೆದು ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವ ಸುಳ್ಳು ಹೇಳಿ ಕಲಿಸಿದವ್ರು ಯಾರು? ನಾವೇ ಅಲ್ಲ. ಇದು ಭಾಳ ಮುಖ್ಯದ ಪ್ರಶ್ನೆ. ಮಕ್ಕಳಿಗೆ ನಾವು ಮೌಲ್ಯ ಹೇಳಬೇಕಾದ್ರೆ ಮೊದಲು ನಾನು ಮಾಡಬೇಕು. If my children have to be honest, I should be honest first. If I want them to be punctual, I should be punctual. If I want them to be good, I should be good first. ಅದಕ್ಕೆ ಇಂಗ್ಲೀಷ್ ಒಂದು ಮಾತದ, ಡೋಂಟ್ ಟೆಲ್ ಯುವರ್ ಚೈಲ್ಡ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ಇದು ಭಾಳ ಮುಖ್ಯದ ಸ್ನೇಹಿತರು ಹೇಳೋದು. ನಾನು ಮಾತಾಡೋದು ಭಾಳ ಸುಲಭದ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಲಿಕ್ಕೆ. ನಾನು ನಡ್ಕೊಂಡು ತೋರಿಸ್ಬೇಕಲ್ಲ. ಇದೇ ಪ್ರಸಂಗ ಇರೋದು ಶಿಕ್ಷಕರಿಗೂ ಅದ ಶಾಲೆಯೊಳಗೆ. ಎಲ್ಲಿವರೆಗೂ ಶಾಲ್ಯಾಗ ಶಿಕ್ಷಕರು ಪ್ರೀತಿಯಿಂದ ಮಕ್ಕಳಿಗೆ ಕಲಿಸ್ತಾರೆ. ಬರ್ಬೇಕಾದ್ರೆ ಒಂದು ಪ್ರೋಗ್ರಾಮ್ನಾಗ ಪಾಡ್ಕಾಸ್ಟ್ನ ನನಗೆ ಕೇಳಿದ್ರು ಒಬ್ಬರು. ಈಗ ಮೊದಲು ನಂಗೆ ಅಂತಃಕರಣ ಉಳಿದಿಲ್ಲಲ್ಲ, ಯಾಕೆ? ನಾವೆಲ್ಲ ಕಲಿಬೇಕಾದ್ರೆ ಶಿಕ್ಷಕರು ಅಂದ್ರೆ ಇವತ್ತಿಗೂ ಮೈ ನವರೇ ಇರ್ತದೆ. ಅವ್ರು ಕಂಡ್ರೆ ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು ಅನ್ನಿಸ್ತದೆ. ಇದು ಉಳಿದಿಲ್ಲಲ್ಲ ಯಾಕೆ ಅಂತ ಕೇಳಿದರು. ನಾ 2 ಕಡೆಗೆ ಹೊತ್ತಾಗಿದೆ ಈಗ ಅಂತ ಹೇಳಿದೆ. 2 ಕಡೆಗೆ ಹೊತ್ತಾಗಿದೆ. ಒಂದು, ಮೊದಲು ನಾವು ಕಲಿಬೇಕಾದ್ರೆ ಶಿಕ್ಷಕ ಒಬ್ಬರೇ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಡ್ಜ್. ಅವರಿಲ್ಲ ಅಂದ್ರೆ ಎಲ್ಲಿ ಕಲಿಬೇಕು ನಾವು? ಅದರಿಂದ ಅವ್ರು ಬೈದರೂ ಆಯ್ತು, ಹೊಡೆದ್ರು ಆಯ್ತು, ಅವ್ರ ಕಡೆನೇ ಹೋಗ್ತಿದ್ವಿ ನಾವು. ಈಗ ಹಾಗಿಲ್ಲ. ಮಲ್ಟಿಪಲ್ ಇನ್ಫಾರ್ಮೇಷನ್ ಸೆಂಟರ್ಸ್ ಹಾವ್ ಕಮ್.
ಕಡೆ ಗೂಗಲ್ ಭಗವಾನ್ ಇದ್ದಾನೆ, ಕೊಡ್ತಾನೆ ಹೆಂಗಿದ್ರು ಇನ್ಫಾರ್ಮೇಷನ್. ಟ್ಯೂಷನ್ ಟೀಚರ್ ಬಂದಾವ, ಗೈಡ್ಸ್ ಬಂದಾವ, ಬುಕ್ಸ್ ಬಂದಾವ. ಅದರಿಂದ ರೋಲ್ ಆಫ್ ಟೀಚರ್ ಈಸ್ ಮಾರ್ಜಿನಲೈಸ್ಡ್. ಸೆಕೆಂಡ್ಲಿ, ಆಗಿನ ಕಾಲದ ಟೀಚರ್ ಸಂಬಳಕ್ಕೋಸ್ಕರ ಕೆಲಸ ಮಾಡಲೇ ಇಲ್ಲ, ಭಾಳ ಕಮ್ಮಿ ಸಂಬಳ ಇತ್ತು. ಆದರೆ ಎಷ್ಟು ಪ್ರೀತಿಯಿಂದ ಮಾಡ್ತಿದ್ರು ಅಂದ್ರೆ ಮನೆಗೆ ಬರ್ತಿದ್ರು. ಮನೆಗೆ ಅವ್ರು ನಿಮಗೆಲ್ಲ ಅನುಭವ ಆಗಿರ್ಬೇಕು. ಶಿಕ್ಷಕರು ಮನೆಗೆ ಬರ್ತಿದ್ರು, ಮನೆಗೆ ಅವ್ರು ಯಾಕೋ ಆರಾಮಿಲ್ಲನು 3 ದಿವಸ ಬಂದಿಲ್ಲ ಸಾಲಿಗೆ. ಆ ಅಂತಃಕರಣ ಏನಿತ್ತು ಅದು ಕಮ್ಮಿಯಾಗಿ ಶಿಕ್ಷಕತ್ವ ಕೂಡ ಒಂದು ನೌಕರಿ ಆಗಿದೆ. ನೀವು ಕೆಲಸಕ್ಕೆ ನೌಕರಿ ಮಾಡ್ಲಿಕ್ಕೆ ಹತ್ತಿರಂದ್ರೆ ಅದು ಪ್ರೊಫೆಷ್ನಲ್ ಆಗೋದಿಲ್ಲ. ನಾ ಹೇಳೋದು, ಎಲ್ಲಿವರೆಗೂ ಕ್ಲಾಸ್ದಾಗ ಕೂತಂಥ ಮಗು ನನ್ನ ಮಗು ಅನ್ನೋ ಭಾವನೆ ನಿಮಗೆ ಬರುವುದಿಲ್ಲ, ಅಲ್ಲಿವರೆಗೂ ಸಾಕ್ಷಾತ್ ಒಳ್ಳೆಯ ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗು ಅದು, ಆ ಪ್ರೀತಿ ಮಾಡ್ಬೇಕು ನಾನು.